ಖಾಲಿ ಜಾಗ. ಒಬ್ಬ ಶ್ರೀಮಂತನು ಬಹಳ ಸುಂದರವಾದ ಮನೆಯೊಂದನ್ನು ಕಟ್ಟಿದ್ದನು. ಅದರಲ್ಲಿ ಏನೂ ದೋಷವಿರಬಾರದು, ಆ ರೀತಿಯಲ್ಲಿ ಕಟ್ಟಿದ್ದನು. ಮನೆಯನ್ನು ನೋಡಿಕೊಳ್ಳಲು ಒಬ್ಬನನ್ನು ನೇಮಿಸಿ ಮನೆಯ ಹಿಂದೆ ಆತನಿಗೆ ಇರಲು ಸ್ವಲ್ಪ ಜಾಗ ಕೊಟ್ಟಿದ್ದನು. ಅವನು ಚಿಕ್ಕದೊಂದು ಮನೆ ಕಟ್ಟಿ ಸ್ವಲ್ಪ ಜಾಗವನ್ನು ಉಳಿಸಿ ಅದರಲ್ಲಿ ತೋಟವನ್ನು ಮಾಡಿಕೊಂಡಿರ್ತಾನೆ. ಬಹಳ ಸುಂದರವಾಗಿರುತ್ತೆ. ಹೂಗಳು, ಹಣ್ಣುಗಳು, ಕಾಯಿಗಳನ್ನು ಬೆಳೆಸಿರ್ತಾನೆ. ಆಗಾಗ ಬೆಳೆಸಿದ್ದ ಹಣ್ಣುಗಳಲ್ಲಿ ದಾರಿ ಹೋಕರಿಗೂ ಕೊಡ್ತಾ ಇರ್ತಾನೆ. ಅವನಿಗೆ ಆ ವೇಳೆಗೆ 82 ವರ್ಷ ವಯಸ್ಸಾಗಿತ್ತು. ಅವನಿಗೆ ಯಾರೂ ಇರಲಿಲ್ಲ. ಮಾಲೀಕನನ್ನೇ ಹೆಚ್ಚಾಗಿ ಹಚ್ಕೊಂಡಿರ್ತಾನೆ. ಕೆಲಸವೆಲ್ಲ ಮುಗಿದ ನಂತರ ಕುಳಿತು ಸೊಗಸಾಗಿ ಹಾಡುಗಳನ್ನು ಹಾಡ್ತಾ ಇರ್ತಾನೆ. ಮಾಲೀಕನು ಯಾವಾಗಲೂ ವ್ಯವಹಾರದಲ್ಲಿ ತೊಡಗಿದ್ದುದರಿಂದ ಚಿಂತೆ, ದುಃಖದಲ್ಲಿ ಮುಳುಗಿರ್ತಾ ಇದ್ದ. ಒಂದು ದಿನ ಮಾಲೀಕ ಕೂತ್ಕೊಂಡಿರ್ತಾನೆ. ಆಗ ಮುದುಕ ಹಾಡಲು ಪ್ರಾರಂಭಿಸ್ತಾನೆ. ಶ್ರೀಮಂತ ಹಾಡುಗಳನ್ನು ಕೇಳಿ ಆನಂದವನ್ನು ಹೊಂದುತ್ತಾನೆ. ಮುದುಕನ ಬಳಿಗೆ ಬಂದು ಪ್ರಶ್ನೆಯನ್ನು ಕೇಳ್ತಾನೆ. ನನ್ನ ಬಳಿಯಲ್ಲಿ ದೊಡ್ಡದೊಂದು ಮನೆ ಇದೆ, ನಿನ್ನ ಬಳಿಯಲ್ಲಿ ಏನೂ ಇಲ್ಲ, ಆದರೂ ಹೀಗೆ ಸಂತೋಷವಾಗಿರಲು ಹೇಗೆ ಸಾಧ್ಯವಾಯಿತು ಅಂತ ಕೇಳಿದಾಗ ಮುದುಕ ಹೇಳ್ತಾನೆ, ಸ್ವಾಮಿ, ಆನಂದವಾಗಿರಲು ಬೇಕಾಗಿರೋದು ಮನೆ, ವಸ್ತುಗಳು, ಹೀಗೆ ಏನೂ ಬೇಕಾಗಿಲ್ಲ. ಆದರೆ ಅವೆಲ್ಲವೂ ನಿಮ್ಮಲ್ಲಿ ಮೊದಲೇ ತುಂಬಿಕೊಂಡಿದೆ. ವಸ್ತುಗಳನ್ನು ತುಂಬಿಸಿಕೊಂಡಿರುವುದರಿಂದ ಆನಂದವನ್ನು ಹೊಂದಲು ನಿಮ್ಮಲ್ಲಿ ಸ್ಥಳವೇ ಇಲ್ಲ. ನಾನು ಎಷ್ಟೋ ವರ್ಷಗಳಿಂದ ಹೀಗೆ ಹಾಡುಗಳನ್ನು ಹಾಡ್ತಾ ಇದ್ದೀನಿ. ಆದರೆ ನೀವು ಈ ದಿನ ಗುರುತಿಸಿದ್ದೀರಾ. ನಿಮ್ಮ ಮನಸ್ಸು ಯಾವಾಗಲೂ ಹಣ, ಸಂಪಾದನೆಯ ಬಗ್ಗೆನೇ ಚಿಂತಿಸ್ತಾ ಇತ್ತು. ಆದ್ದರಿಂದ ನಿಮಗೆ ನನ್ನ ಹಾಡು ಕೇಳಿಸ್ತಾ ಇರಲಿಲ್ಲ. ವಸ್ತುಗಳಿಂದ ತುಂಬಿ ಹೋಗಿತ್ತು, ಆದ್ದರಿಂದ ಕೇಳಿಸಲಿಲ್ಲ. ಈಗ ನಿಮ್ಮಲ್ಲಿದ್ದ ಹಣ ನಾಶವಾಯಿತು, ಆದ್ದರಿಂದ ಜಾಗ ಖಾಲಿ ಆಯಿತು. ಆದ್ದರಿಂದ ನಿಮಗೆ ಈಗ ಈ ಹಾಡು ಕೇಳಿಸಿತು.